ಹಲವು ರೋಗಗಳನ್ನು ಪ್ರಾರಂಭದಿಂದಲೇ ಪತ್ತೆ ಹಚ್ಚಲು ಸಹಕಾರಿಯಾಗುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನೀಡಲಾದ ಆಧುನಿಕ ಸಿಟಿ ಸ್ಕ್ಯಾನ್ ಯಂತ್ರವನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಪುತ್ತೂರಿನ ಪ್ರಗತಿ ಆಸ್ಪತ್ರೆಗೆ ಹಸ್ತಾಂತರಿಸಿದರು. ಸುಮಾರು 2 ಕೋಟಿ ವೆಚ್ಚದ ಈ ಯಂತ್ರ ಪುತ್ತೂರು ಹಾಗೂ ಗ್ರಾಮೀಣ ಭಾಗದ ಜನರ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಆಶಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದು ಸಂಪೂರ್ಣ ಸುರಕ್ಷಾ ವಿಮೆ ಯೋಜನೆಯನ್ನ ಆರಂಭಿಸಿದೆ. ಈಗಾಗಲೇ 7.85 ಲಕ್ಷ ಜನ ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ರಾಜ್ಯದ ಸುಮಾರು 642 ಆಸ್ಪತ್ರೆಗಳಲ್ಲಿ ವಿಮಾ ಯೋಜನೆಯ ಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಕ್ಷೇತ್ರದ ವತಿಯಿಂದ 4 ಇಂತಹ ಅತ್ಯಾಧುನಿಕ ಸಿಟಿ ಸ್ಕ್ಯಾನ್ ಯಂತ್ರವನ್ನು ವಿತರಿಸಲಾಗುತ್ತಿದ್ದು ಇನ್ನುಳಿದ 3 ಕಾಸರಗೋಡು, ಚನ್ನರಾಯಪಟ್ಟಣ ಮತ್ತು ಎಸ್ಡಿಎಂ ಆಸ್ಪತ್ರೆಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಹದಿನೆಂಟು ಸಾವಿರ ಕೋಟಿ. ಹಾಗಾಗಿ ನಾನು ನಗಾಡೋದು ನೋಡಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಆದರೆ ಯಾಕೆ ನಗಾಡ್ತಾ ಇದ್ದಾರೆ ಅಂತಂದರೆ ಕೇವಲ 0.7% ಮಾತ್ರ ವಸೂಲಾತಿ ಬಾಕಿ. 99.99% ನಮ್ಮ ಕಾರ್ಯಕರ್ತರೆಲ್ಲ ಸರಿಯಾಗಿ ನಿರ್ವಹಿಸಿ ಯೋಜನೆ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ನಗ್ತೇನೆ. ಇಲ್ಲದ್ರೆ ನಗುವಾಗಿರಲಿಲ್ಲ. ನನ್ನ ಹಿಂದೆ 3 ಜನ ಗಣ್ಣು ಹಿಡ್ಕೊಂಡಿರ್ಬೇಕಿತ್ತು. ಅಂಥದ್ದೇನು ಆಗಲಿ, ಎಲ್ಲರೂ ಕೂಡ ಅದರ ಪ್ರಯೋಜನ ಬಳಸಿದ್ದಾರೆ ಅಂತ ಹೇಳ್ತಾ, ಜೊತೆಗೆ ಇಂತಹ ಮಿಷನ್ ಕೊಟ್ಟು ನಮಗೆ ತುಂಬ ಧನ್ಯತೆ ಬಂದಿದೆ ಅಂತ ಹೇಳ್ತಾ, ಪುತ್ತೂರಿನಲ್ಲಿ ನಮ್ಮ ಜೀವೇಂದ್ರ ಜೈನ್ರವರು ಮತ್ತಿತರ ಇಲ್ಲಿಯ ಶಾಸಕರು ಮುಂತಾದವರು ಬಹಳ ಪ್ರೋತ್ಸಾಹ ಕೊಡ್ತಾರೆ. 17,000 ಕೋಟಿ